ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಚುನಾವಣೆಯಲ್ಲಿ ಮೋದಿ ಅಲೆನೋ ಅಥವಾ ಜಾತಿ ಸಮೀಕರಣ? ಕಾಂಗ್ರೆಸ್ ಗ್ಯಾರಂಟಿ ಸರ್. ಮೋದಿಜಿ ಅವರ ಅಲೆ ಸರ್. ಯಾಕೆಂದ್ರೆ ಇವತ್ತು ಮೊದಲನೇ ಒಂದು ಅವಧಿಯಲ್ಲಿ ಮೋದಿಜಿಯವರು ಈ ಹಿಂದಿನ UPA ಸರ್ಕಾರ ಮಾಡಿದಂತ ತಪ್ಪನ್ನ ಅದನ್ನ ಸರಿ ಮಾಡ್ಲಿಕ್ಕೆ ಒನ್ ಟರ್ಮ್ ಬೇಕಾಯ್ತು ಅವರಿಗೆ. ಎರಡನೇ ಅವಧಿಯಲ್ಲಿ ದೇಶದ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಅವರು ಕೊಟ್ಟಂತ ಕಾರ್ಯಗಳು ಮತ್ತೆ ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಸವಾಲುಗಳನ್ನ ಯಾವ ರೀತಿ ಸ್ವೀಕಾರ ಮಾಡಿದ್ರು, ಇದೆಲ್ಲದೂ ಕೂಡ ತಪ್ಪಿಸಿದ ರೀತಿಯಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು. ಮತ್ತೆ ಮೂರನೇದು ವಿಶೇಷವಾಗಿ ಮೋದಿ ಅಲೆ ಜೊತೆಗೆ ನಮ್ಮ ಕಾರ್ಯಕರ್ತರ ಪರಿಶ್ರಮ ಸರ್. ಕಳೆದ 2 ತಿಂಗಳಿಂದ ಮನೆ ಮಠ ಬಿಟ್ಟು ಬೂತ್ ಮಟ್ಟದಲ್ಲಿ ಶ್ರಮ ವಹಿಸ್ತಾ ಇದ್ದಾರೆ. ಇಂಥ ಕಾರ್ಯಕರ್ತರು, ದೇವದಲ್ಲಿ ಬಂದ ಕಾರ್ಯಕರ್ತರು ಬೇರೆ ಯಾವುದೇ ಪಕ್ಷ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಅದು ನಮ್ಮ ಪಕ್ಷದಲ್ಲಿದ್ದಾರೆ. ಅವರ ಹಾರೈಕೆಯಿಂದ ತುಂಬಾ ಒಳ್ಳೆ ಮಾರ್ಜಿನ್ ಅಲ್ಲಿ ಈ ಸತಿ ಮತದಾರರು ನಮ್ಮ ಪರವಾಗಿ ಆಶೀರ್ವಾದನ ಮಾಡ್ತಾರೆ ಸರ್. ಗ್ಯಾರಂಟಿ ಏನಾದ್ರು ಮತ ಕ್ರೋಢೀಕರಣ ಇದು ಸರ್? ಗ್ಯಾರಂಟಿ ಒಂದು, ಈ ಕಾಂಗ್ರೆಸ್ನ ಗ್ಯಾರಂಟಿ ಚುನಾವಣಾ ಪೂರ್ವದಲ್ಲಿ, ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಏನು ಹೇಳಿದ್ರು, ಚುನಾವಣೆ ನಂತರ ಜನ ಬೇಸತ್ತು ಹೋಗಿದ್ದಾರೆ ಸರ್. ಅವ್ರು ಹೇಳ್ದಂಗೆ ನಡ್ಕೊಂಡಿಲ್ಲ ಸರ್. ಎಲ್ಲ ಬೇರೆ ಬೇರೆ ರೀತಿಯಿಂದ ಫಿಲ್ಟರ್ ಮಾಡಿ 100 ಕಾರಣಗಳನ್ನು ಕೊಟ್ಟು ಮತ್ತೆ ನಮ್ದೇ ಜೋಬಿಂದ ಕಿತ್ಕೊಂಡು ಇನ್ನೊಂದು ಕೈ ಕೊಡಂಗ್ ಏನ್ ಮಾಡಿದ್ದಾರೆ. ಜನ ಬೇಸತ್ತಿದ್ದಾರೆ, ಆಕ್ರೋಶಗೊಂಡಿದ್ದಾರೆ. ಆ ಆಕ್ರೋಶ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕುವ ಮುಖಾಂತರ ಅವ್ರ ಆಕ್ರೋಶವನ್ನ ತೋರಿಸ್ತಾರೆ ಅಂತ ನಂಗೆ ವಿಶ್ವಾಸ ಇದೆ ಸರ್. ಇಲ್ಲಿ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಅಂಡ್ ಮತ್ತು ಬಿಜೆಪಿ ಮಧ್ಯೆ ಇದೆ ಸರ್. ಆದ್ರೆ ಇಲ್ಲಿ ಸುಮಾರು ಒಂದು 16ರಿಂದ 17 ಜನ ಇಂಡಿಪೆಂಡೆಂಟ್ ಕೂಡ ಸ್ಪರ್ಧೆ ಮಾಡಿದ್ದಾರೆ. ಸ್ವತಂತ್ರ ಎಲ್ಲರೂ ಕೂಡ ಸೇರಿ ಒಂದು ಹೋದ್ ಬಾರಿ ಏನ್ ಮಾರ್ಜಿನ್ ತಗೊಂಡ್ರೆ ಅಷ್ಟು ತಗೊಬಹುದು ಅಂತ ನಮ್ಮ ಇದಿದೆ. ನೋಡೋಣಪ್ಪ ಏನು ಗಂಭೀರ ನಮ್ಮ ಕ್ಷೇತ್ರದ ಮತದಾರರು ತುಂಬಾ ಬುದ್ಧಿವಂತರಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಆ ರೀತಿ ಮೋಸ ಹೋಗುವಂತ ಪ್ರಶ್ನೆ ಇಲ್ಲ. ತಾವು ಹೇಳಿದ ಪ್ರಶ್ನೆ ಸರಿ ಇದೆ. ಯಾರೋ ಇಬ್ರು ಜಗಳದ ಮೂರನೇ ಲಾಭ ಆಗದ ರೀತಿಯಲ್ಲಿ ದೇಶದ ಹಿತಾಸಕ್ತಿಯಿಂದ ಮೋದಿಜಿಯವರಿಗೆ ಕಮಲ್ದು ಗುರ್ತಿಗೆ ರಾಘಣ್ಣಂಗೆ ಆಶೀರ್ವಾದ ಮಾಡ್ತಾರೆ ಅಂತ ವಿಶ್ವಾಸ ಇದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಚುನಾವಣೆಯಲ್ಲಿ ಮೋದಿ ಅಲೆನೋ ಅಥವಾ ಜಾತಿ ಸಮೀಕರಣ? ಕಾಂಗ್ರೆಸ್ ಗ್ಯಾರಂಟಿ ಸರ್. ಮೋದಿಜಿ ಅವರ ಅಲೆ ಸರ್. ಯಾಕೆಂದ್ರೆ ಇವತ್ತು ಮೊದಲನೇ ಒಂದು ಅವಧಿಯಲ್ಲಿ ಮೋದಿಜಿಯವರು ಈ ಹಿಂದಿನ UPA ಸರ್ಕಾರ ಮಾಡಿದಂತ ತಪ್ಪನ್ನ ಅದನ್ನ ಸರಿ ಮಾಡ್ಲಿಕ್ಕೆ ಒನ್ ಟರ್ಮ್ ಬೇಕಾಯ್ತು ಅವರಿಗೆ. ಎರಡನೇ ಅವಧಿಯಲ್ಲಿ ದೇಶದ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಅವರು ಕೊಟ್ಟಂತ ಕಾರ್ಯಗಳು ಮತ್ತೆ ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಸವಾಲುಗಳನ್ನ ಯಾವ ರೀತಿ ಸ್ವೀಕಾರ ಮಾಡಿದ್ರು, ಇದೆಲ್ಲದೂ ಕೂಡ ತಪ್ಪಿಸಿದ ರೀತಿಯಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು. ಮತ್ತೆ ಮೂರನೇದು ವಿಶೇಷವಾಗಿ ಮೋದಿ ಅಲೆ ಜೊತೆಗೆ ನಮ್ಮ ಕಾರ್ಯಕರ್ತರ ಪರಿಶ್ರಮ ಸರ್. ಕಳೆದ 2 ತಿಂಗಳಿಂದ ಮನೆ ಮಠ ಬಿಟ್ಟು ಬೂತ್ ಮಟ್ಟದಲ್ಲಿ ಶ್ರಮ ವಹಿಸ್ತಾ ಇದ್ದಾರೆ. ಇಂಥ ಕಾರ್ಯಕರ್ತರು, ದೇವದಲ್ಲಿ ಬಂದ ಕಾರ್ಯಕರ್ತರು ಬೇರೆ ಯಾವುದೇ ಪಕ್ಷ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಅದು ನಮ್ಮ ಪಕ್ಷದಲ್ಲಿದ್ದಾರೆ. ಅವರ ಹಾರೈಕೆಯಿಂದ ತುಂಬಾ ಒಳ್ಳೆ ಮಾರ್ಜಿನ್ ಅಲ್ಲಿ ಈ ಸತಿ ಮತದಾರರು ನಮ್ಮ ಪರವಾಗಿ ಆಶೀರ್ವಾದನ ಮಾಡ್ತಾರೆ ಸರ್. ಗ್ಯಾರಂಟಿ ಏನಾದ್ರು ಮತ ಕ್ರೋಢೀಕರಣ ಇದು ಸರ್? ಗ್ಯಾರಂಟಿ ಒಂದು, ಈ ಕಾಂಗ್ರೆಸ್ನ ಗ್ಯಾರಂಟಿ ಚುನಾವಣಾ ಪೂರ್ವದಲ್ಲಿ, ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಏನು ಹೇಳಿದ್ರು, ಚುನಾವಣೆ ನಂತರ ಜನ ಬೇಸತ್ತು ಹೋಗಿದ್ದಾರೆ ಸರ್. ಅವ್ರು ಹೇಳ್ದಂಗೆ ನಡ್ಕೊಂಡಿಲ್ಲ ಸರ್. ಎಲ್ಲ ಬೇರೆ ಬೇರೆ ರೀತಿಯಿಂದ ಫಿಲ್ಟರ್ ಮಾಡಿ 100 ಕಾರಣಗಳನ್ನು ಕೊಟ್ಟು ಮತ್ತೆ ನಮ್ದೇ ಜೋಬಿಂದ ಕಿತ್ಕೊಂಡು ಇನ್ನೊಂದು ಕೈ ಕೊಡಂಗ್ ಏನ್ ಮಾಡಿದ್ದಾರೆ. ಜನ ಬೇಸತ್ತಿದ್ದಾರೆ, ಆಕ್ರೋಶಗೊಂಡಿದ್ದಾರೆ. ಆ ಆಕ್ರೋಶ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕುವ ಮುಖಾಂತರ ಅವ್ರ ಆಕ್ರೋಶವನ್ನ ತೋರಿಸ್ತಾರೆ ಅಂತ ನಂಗೆ ವಿಶ್ವಾಸ ಇದೆ ಸರ್. ಇಲ್ಲಿ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಅಂಡ್ ಮತ್ತು ಬಿಜೆಪಿ ಮಧ್ಯೆ ಇದೆ ಸರ್. ಆದ್ರೆ ಇಲ್ಲಿ ಸುಮಾರು ಒಂದು 16ರಿಂದ 17 ಜನ ಇಂಡಿಪೆಂಡೆಂಟ್ ಕೂಡ ಸ್ಪರ್ಧೆ ಮಾಡಿದ್ದಾರೆ. ಸ್ವತಂತ್ರ ಎಲ್ಲರೂ ಕೂಡ ಸೇರಿ ಒಂದು ಹೋದ್ ಬಾರಿ ಏನ್ ಮಾರ್ಜಿನ್ ತಗೊಂಡ್ರೆ ಅಷ್ಟು ತಗೊಬಹುದು ಅಂತ ನಮ್ಮ ಇದಿದೆ. ನೋಡೋಣಪ್ಪ ಏನು ಗಂಭೀರ ನಮ್ಮ ಕ್ಷೇತ್ರದ ಮತದಾರರು ತುಂಬಾ ಬುದ್ಧಿವಂತರಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಆ ರೀತಿ ಮೋಸ ಹೋಗುವಂತ ಪ್ರಶ್ನೆ ಇಲ್ಲ. ತಾವು ಹೇಳಿದ ಪ್ರಶ್ನೆ ಸರಿ ಇದೆ. ಯಾರೋ ಇಬ್ರು ಜಗಳದ ಮೂರನೇ ಲಾಭ ಆಗದ ರೀತಿಯಲ್ಲಿ ದೇಶದ ಹಿತಾಸಕ್ತಿಯಿಂದ ಮೋದಿಜಿಯವರಿಗೆ ಕಮಲ್ದು ಗುರ್ತಿಗೆ ರಾಘಣ್ಣಂಗೆ ಆಶೀರ್ವಾದ ಮಾಡ್ತಾರೆ ಅಂತ ವಿಶ್ವಾಸ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.